ಸಂಘದ ವತಿಯಿಂದ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮ ಹಾಗೂ ನಾಮನಿರ್ದೇಶಕ ಸದಸ್ಯರ ನೇಮಕ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅರವಿಂದ್ ಸರ್ ಅವರೇ, ನಮ್ಮ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಗುರುಗಳ ಪುತ್ರರು ಆಗಿರುವಂತಹ ಶ್ರೀಯುತ ಶ್ರೀನಿವಾಸ್ ರೆಡ್ಡಿ ಸರ್ ಅವರೇ, ನಮ್ಮ ಪರಿಶಿಷ್ಟ ಜಾತಿ ಮತ್ತು ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ BN ಸರ್ ಅವರೇ, ರಮೇಶ್ ಸರ್ ಅವರೇ, ಹಾಗೂ ಶ್ರೀಕಾಂತ್ ಸರ್ ಅವರೇ, ಸುಬ್ರಹ್ಮಣ್ಯ ಅವರೇ, ವೆಂಕಟಗಿರಿಯಪ್ಪ ಸರ್ ಅವರೇ, ಹಾಗೂ ಎಲ್ಲ ನನ್ನ ನೆಚ್ಚಿನ ನಿರ್ದೇಶಕ ಮಿತ್ರರೇ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರೇ, ನನಗೆ ಈಗ 5 ಗಂಟೆಗೆ ಒಂದು ಸಚಿವರ ಸಭೆ ಇರೋದರಿಂದ ಸಾಮಾನ್ಯವಾಗಿ ಈ ರೀತಿ ಮಧ್ಯದಲ್ಲಿ ಹೋಗೋದು ಸೂಕ್ತ ಅಲ್ಲ. ತಮ್ಮೆಲ್ಲರ ಒಂದು ಅನುಮತಿಯನ್ನು ಪಡೆದುಕೊಂಡು ಒಂದೆರಡು ಮಾತುಗಳು, ನನಗೂ ಈ ನೌಕರರ ಸಂಘಕ್ಕೂ ಯಾಕೋ ಸುಮಾರು 19ರಿಂದ ಒಂದು ಸಂಬಂಧ ಇದೆ, ಅವಿನಾಭಾವ ಸಂಬಂಧ. 19ರಲ್ಲಿ ನಾನು ಎಲೆಕ್ಷನ್ ಮಾಡಿದ್ದೆ. ಎಲೆಕ್ಷನ್ ಮಾಡಿಬಿಟ್ಟ ತಕ್ಷಣ ನನಗೆ ಟ್ರಾನ್ಸ್ಫರ್ ಆಯಿತು, ಕೋಲಾರಿಗೆ ಹೊರಟೆ. ಅಲ್ಲಿ ಕೋಲಾರಲ್ಲಿ ಎಂಗೇಜ್ ಆಗಿದ್ದೆ. ಮತ್ತು ಇಲ್ಲಿಗೆ ಬಂದು ಒಂದು 1.5 ತಿಂಗಳು ಆಗಿರಲಿಲ್ಲ. ಮತ್ತು ಎಲೆಕ್ಷನ್ ನೀವೇ ಮಾಡಿಕೊಡ್ಬೇಕು ಅಂತ ನಮ್ಮ ಅರವಿಂದ್ ಸರ್ ಅವರು ಮತ್ತು ಎಲ್ಲರೂ ಅದನ್ನು ರಿಕ್ವೆಸ್ಟ್ ಮಾಡಿದಾಗ ನನಗೂ ಅದನ್ನು ಅವರ ಒಂದು ಮನವಿಯನ್ನು ತಳ್ಳಿ ಹಾಕಲಿಕ್ಕೆ ಆಗಲಿಲ್ಲ. ನಿಮ್ಮೆಲ್ಲರ ಹೆಸರುಗಳನ್ನು ಹೇಳ್ತಾ ಇದ್ದಾಗ ನನಗೆ ಹಿಂದಿನ 1.5 ತಿಂಗಳಿಂದ ನಾವು ಏನು ನಾಮಿನೇಷನ್ಸ್ ತಗೊಂಡಿದ್ದು, ಎಲೆಕ್ಷನ್ಸ್ ಮಾಡೋದು ಎಲ್ಲ ನನಗೆ ರೀಕಾಲ್ ಆಗ್ತಾಯಿತ್ತು. ಸೊ ಎಲ್ಲರಿಗೂ ಶುಭ ಆಗಲಿ. ನೌಕರರ ಸಂಘ ಬಹಳ ಒಂದು ಪ್ರಮುಖವಾಗಿರುವಂತಹ ಕಾರ್ಯಗಳನ್ನು ಮಾಡುವಂಥ ಅವಶ್ಯಕತೆ ಮತ್ತು ಒಂದು ಸಮಾಜದಲ್ಲಿ ಒಂದು ಪ್ರೆಷರ್ ಗ್ರೂಪ್ಸ್ ಅಂತ ಕರಿತೀವಿ ನಾವು. ಪ್ರೆಷರ್ ಗ್ರೂಪ್ಸ್ ಇರಬೇಕು. ಮೊದಲಿಂದನೂ ಸಹ ನಮಗೆ ಸ್ವಾತಂತ್ರ್ಯ ಪೂರ್ವದಿಂದನೂ ಇಂತಹ ಪ್ರೆಷರ್ ಗ್ರೂಪ್ಸೇ ಒಂದು ಒತ್ತಡದಿಂದನೇ ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ವಾತಂತ್ರ್ಯ ಚಳುವಳಿಗಳು ರೂಪುಗೊಂಡಿದ್ದನ್ನು ನಾವು ಗಮನಿಸಿದ್ದೀವಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಈ ನೌಕರರ ಸಂಘದ ಅಡಿಯಲ್ಲಿ ಚುನಾಯಿತರಾಗಿರುವಂತಹ ಹಾಗೂ ನಾಮನಿರ್ದೇಶನಗೊಂಡಿರುವಂತಹ ಎಲ್ಲ ನಿರ್ದೇಶಕರಿಗೆ, ಪದಾಧಿಕಾರಿಗಳಿಗೆ ನಾನು ಶುಭವನ್ನು ಹಾರೈಸ್ತಾ, ತಾವೆಲ್ಲರೂ ಸರ್ಕಾರಿ ನೌಕರರ ಶ್ರೇಯೋಭಿಲಾಷೆಗಾಗಿ ತಾವು ದುಡಿತೀರಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನನಗೆ ಸಭೆ ಇರೋದರಿಂದ ದಯಮಾಡಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.